ಹಲೋ ಎವ್ರಿವನ್, ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋವನ್ನು ನನಗೆ ನೋಡಿದಾಗ ರಜತ್ ಮತ್ತು ಚೈತ್ರ ಮನೆ ಒಳಗೆ ಬಂದಾಗಿಂದನೂ ಕೂಡ ವ್ಯೂವರ್ಸ್ನ ಹೆಚ್ಚಾಗಿ ಅಟ್ರ್ಯಾಕ್ಟ್ ಮಾಡುವಲ್ಲೇ ತುಂಬಾ ಯಶಸ್ವಿಯಾಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಮನೆಯಲ್ಲಿ ಯಾವುದೇ ಒಂದು ಟಾಸ್ಕ್ ಇರ್ಬೋದು, ಯಾವುದೇ ಒಂದು ವಿಚಾರ ಇರ್ಬೋದು, ರಜತ್ ಮತ್ತು ಚೈತ್ರ ಅವರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಇವರಿಬ್ಬರು ಮನೆಗೆ ಹೋದ ಮೇಲೆ ನೋಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಿರೋ ರೀತಿ ನನಗಂತೂ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಅಪ್ಡೇಟ್ ಮಾಡಿರೋಂಥ ಪ್ರೋಮೋದಲ್ಲಿ ಏನಿದೆ ಅಂದರೆ ಅಶ್ವಿನಿ ಮತ್ತು ಚೈತ್ರ ಅವರ ಒಂದು ಕನ್ವರ್ಸೇಷನ್ ಆಗುತ್ತೆ. ಯಾಕಂದರೆ ಟಾಸ್ಕ್ ವಿಚಾರದಲ್ಲಿ ಅಶ್ವಿನಿ ಅವರಿಗೆ ಟಾಸ್ಕ್ ಬಗ್ಗೆ ಒಂಚೂರು ಗೊತ್ತಿರಲ್ಲ. ಅದೇ ಕಾರಣಕ್ಕೆ ಚೈತ್ರ ಅವರು ಏನೋ ಒಂದು ಮಾತನಾಡ್ಬಿಡ್ತಾರೆ. ಅದೇ ಕಾರಣಕ್ಕೆ ಮುಂಚೆನೇ ನಿಮಗೆ ಗೊತ್ತು, ಅಶ್ವಿನಿ ಅವರು ಯಾವಾಗಲೂ ಕೂಡ ಒಂದು ರೀತಿ ರೈಸ್ನಲ್ಲೇ ಇರ್ತಾರೆ. ಅಂದರೆ ಯಾವಾಗಲೂ ಕೂಡ ಜಗಳ ಮಾಡೋ ಮೂಡಲ್ಲೇ ಇರ್ತಾರೆ. ಅದೇ ಮೂಡಲ್ಲಿದ್ದಂಥ ಟೈಮ್ನಲ್ಲಿ ಇವ್ರು ಸಿಕ್ಕಿಬಿಡ್ತಾರೆ. ಇವ್ರು ಮಾತಾಡೋದಕ್ಕೂ ಆ ಜಗಳ ಆಗುತ್ತೆ. ಆ ಜಗಳ ಎಲ್ಲಿಗೆ ಹೋಗ್ಬಿಡುತ್ತೆ ಅಂದರೆ ಊಟದ ಹಾಲಿಗೆ ಹೋದಂಥ ಟೈಮ್ನಲ್ಲೂ ಕೂಡ ಅಲ್ಲಿಗೂ ಕೂಡ ಕನ್ವರ್ಸೇಷನ್ ಹೋಗ್ಬಿಡುತ್ತೆ. ಆ ತಕ್ಷಣ ರಜತ್ ಏನೋ ಒಂದು ಮಾತು ಹೇಳಿಬಿಡ್ತಾರೆ. ಆ ಮಾತು ಹೇಳಿದ ತಕ್ಷಣ ಚೈತ್ರ ಮತ್ತು ಅಶ್ವಿನಿ ನಡುವೆ ಒಂದು ರೀತಿ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತಿನ ಎಪಿಸೋಡಲ್ಲಂತೂ ಅಶ್ವಿನಿ ಮತ್ತು ರಜತ್, ಚೈತ್ರ ಇವ್ರು 3 ಜನನೇ ಹೈಲೈಟ್ ಆಗಿ ಕಾಣಿಸ್ತಾ ಇರ್ತಾರೆ. ಈ ಪ್ರೋಮೋ ಅಪ್ಡೇಟ್ ಮಾಡಿರೋದ್ರಲ್ಲಿ ಗಿಲ್ಲಿ ಏನೆಲ್ಲೂ ಕಾಣಿಸ್ಕೊಂಡಿಲ್ಲ. ಆದರೂ ಕೂಡ ಗಿಲ್ಲಿದಂತೂ ಏನಾದರೂ ಇದ್ದೇ ಇರುತ್ತೆ. ಇವತ್ತಿನ ಎಪಿಸೋಡಲ್ಲಿ ಏನಾಗ್ಬೋದು ಅಂತ ನಿಮಗೇನಾದರೂ ಒಂದು ಐಡಿಯಾ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.